ಯುವರಾಜ್ ಇಂಡಸ್ಟ್ರಿ ನನಗೆ ಪಂಚಮ ನಮ್ಮ ಪ್ರಿಂಟಿಂಗ್ ಮಾಡ್ತೇವೆ ಇದೆಯಮ್ಮ ಅಮ್ಮ ಇದೆ ಕಾಲಿಗಳ ದೊಡ್ಡರಿದ್ದೀರಿ ಹಾಂ ಸ್ವಲ್ಪ ಏನು ಕೆಲಸ ಮಾಡ್ತೀರಣ್ಣ? ಪ್ರಿಂಟಿಂಗ್ ನಿಮ್ಮದು ಎಲ್ಲ ಎಲ್ಲಿ? ಪ್ರಕಾಶ್ ಅವರು ಯುವರಾಜ್ ಇಂಡಸ್ಟ್ರಿ ಬೆಂಗಳೂರು ಸ್ಟಾರ್ಟಿಂಗಿಂದ ಒಂದು 15 ವರ್ಷ ಆಯಿತು. ನೀವೇ ಮಾಡೋದು? ಹೌದು ಹೌದು. ದೇವಸ್ಥಾನದ ಹೌದು. ಗುರುಗಳು ಕರೀಲ್ಲ? ಹಾಂ ಕರೀಲ್ಲ ಗುರುಗಳನ್ನ? ಗುರುಗಳು ಕರೆಯಪ್ಪ ಮೊದಲಿಸ್ತೀರ ಅವ್ರನ್ನ? ನೀವೇ ಈಚೆ ಬನ್ನಿ ನೆಕ್ಸ್ಟ್ ಬನ್ನಿ. ನೀವು ಇವ್ರು ಬಿಡಲಿ ಈಗ ಅಣ್ಣಾರನ್ನ ಬನ್ನಿ ಇಬ್ರು ಬನ್ನಿ ಪಾಪ ಇವ್ರು ಬಿಡೋ ಇವರೇ ದೇವ್ರ ಫೋಟೋ ಮಾಡೋದು ಗೊತ್ತಿಲ್ಲ ನನಗೆ. ಬರೀ ನನಗೆ ಕುರಿ ತಂದ್ಕೊಟ್ಟಾರ ಯಾರು? ಕುರಿಮರಿ ತಂದಿರೋಂಥ ಪಣ್ಣಪ್ಪರು ಯಾರು? ಬನ್ನಿ ಈಗ ಈ ದೇವಸ್ಥಾನ ಅವನೇ ಹಾಕಿರೋದು ನನ್ನ ಫೋಟೋಗಳ ಎಲ್ಲ ಕಡೆ. ಯಾಕೆ ಗೊತ್ತಾ ಫೋಟೋ ಹಾಕಿರೋದು? ಈ ದಡ್ಡನ ಮಕ್ಕಳು ಅಲ್ದೇ ಇರೋದು ಹೋಯ್ತು ಇಲ್ದು ಇರೋದು ಹೋಯ್ತು ಹೋಗ್ತಿರಲ್ಲ ತಲೆಕೆಟ್ಟರಂಗೆ. ಯಾರೋಗಳು 8,000 ಕೊಟ್ಟು ನಮ್ಮ ತಂಗಿ ಅಂತ 8,000 ಕೊಟ್ಟು ಆಟೋದಂಗೆ ಕೊಂಡೋಗಿ ಯಾಮಾರಿಸ್ಬಿಟ್ಟಿದ್ದ. ಅಲ್ಲಿ ಯಾಮಾರಬೇಡ್ರಿ ಅಂತ ಫೋಟೋ ಹಾಕಿರೋದು ಅಲ್ಲಲ್ಲೇ ಅಲ್ಲೆಲ್ಲಿ ಬಿಲ್ಡಪ್ಗಲ್ಲ. ಹಂಗಾದ್ರೆ ಹಂಗೆ ಹೇಳ್ತೀನಿ ನೋಡಿ. ನಾಳೆ ಕೇಳ್ತೀರಾ? ಗೊತ್ತಾ ನಾಳೆ ಏನು ದಿವಸ ಅಂತ? ನಾಳೆ ನಾನು ಹುಟ್ಟಿದ ದಿವಸ ಅಂದರೆ 45 ವರ್ಷ ನಂಗೆ ನಾಳಿಕೆ. ದಯವಿಟ್ಟು ಯಾರು ಅಂದರೆ ಒಂದು ಸಣ್ಣಿನಂತಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಸರಿ ಇವ್ರಿಗೂ ಕ್ಲಾಸ್ ಹಾಕ್ಬಿಡೋಣ. ಇವರೇ ಸ್ಟಿಕ್ಕರ್ ಫೋಟೋ ಮಾಡೋದು ಬೆಂಗಳೂರು ನಮ್ಮ ದೇವಸ್ಥಾನ. ನಾನು ಗೊತ್ತಿರಲಿಲ್ಲಣ್ಣ. ಒಂದು ಹೋಗಿದಾರ ಒಂದು ಸಿರತಂಬ ಇಲ್ಲಿಲ್ಲ. ಆಮೇಲೆ ಒಂದೇ ಒಂದು ಹೇಳ್ತೀನಿ, ನನಗೆ ನಂದೊಂದು ಸಣ್ಣಿನಂತಿ ನಾನು ಅಹಂಕಾರ ಕೇಳ್ತಿಲ್ಲ, ಬಿಲ್ಡಪ್ ಬೇಡ. ನಾಳೆ ನೀವು ನನ್ನ ಮೇಲೆ ಪ್ರೀತಿ ಇದ್ದರೆ ಅಭಿಮಾನ ಪ್ರೀತಿ ಇದ್ದರೆ ನಾಳೆ ಬನ್ನಿ, ಮಾತಾಡ್ಕೊಂಡು ಹೋಗಿ ಆಶೀರ್ವಾದ ಮಾಡಿ ಚಿಕ್ಕರು ಆರ್ಸೋಗಿ ದೊಡ್ಡರ ಆಶೀರ್ವಾದ ಮಾಡೋಗಿ. ಇಷ್ಟೇ ಸಾಕು. ನೀವು ಬೈ ಚಾನ್ಸ್ ನನಗೆ ಕಿರೀಟ ಹೂವಿನಾರ ಹಾಕೋ ಅಂತ ಕನ್ಸ್ಕೊಂಡಾರ ದಯವಿಟ್ಟು ನಾನು ಬೈದ್ಬಿಡ್ತೀನಿ. ಕೇಕ್ ಕಟ್ ಮಾಡಲ್ಲ. ಯಾಕೆಂದರೆ ಅದು ಮಾಡೋ ಬದಲು ನೀವು ಖುಷಿಯಿಂದ ಯಾವ್ದಾದ್ರು ಒಂದು ಅಂಧಾಶ್ರಮಕ್ಕೆ ಹೋಗೋ, ವೃದ್ಧಾಶ್ರಮಕ್ಕೆ ಹೋಗೋ, ಇಲ್ಲ ರಸ್ತೆಯಲ್ಲಿ ಕೈ ಇಲ್ಲದೆ ಸುಮ್ಮನೆ ಕುಡ್ದಿರೋಲ್ಲ, ಕೈ ಇಲ್ದಲೆ ಕಾಲಿಲ್ದೆ ನಿಂತಿರ್ತಾರೆ, ಗೊತ್ತಾಗುತ್ತೆ ನಿಮಗೆಲ್ಲ. ಅವ್ರಿಗೆ ದಯವಿಟ್ಟು ಒಂದು ಊಟ ಕೊಡ್ಸ್ಬಂದ್ರೆ ನೀವು ನನಗೆ ಆಶೀರ್ವಾದ ಮಾಡೋದಾಗುತ್ತೆ. ಕರೆಕ್ಟಲ್ವಾ? ಎಲ್ಲರೂ ಇದಾರಲ್ಲ ಇವರು ಎಲ್ಲರೂ ನನ್ನ ನಿಮ್ಮ ಇದ್ರ ಮಾಡಿದವರೇ. ಹೌದಾ? ಎಲ್ಲ ಆಫೀಸರ ಆಯ್ತು. 3 ಜನ ತಂಗಿ ಮಾಡ್ಕೊಂಡಿನಿ. ಆಸ್ತಿ ಮಾತ್ರ ಕೇಳ್ಬೇಡ್ರಿ. ಇವರು ಅವರು ನನ್ನ ಮಗ, ಸಣ್ಣ ಮಗ, ದೊಡ್ಡ ಮಗ. ಮಗ ಆಯ್ತು ಚಿಕ್ಕಪ್ಪ ಅನ್ರು ಅದಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಪ್ರೀತಿಯಿಂದ. ನನಗೇನು ಕೇಸ್ ಹಾಕಿ ನಿಮ್ಗೆ ಏನು ಸಿಕ್ಕಲ್ಲ. 32,800 ಕಾಸು ಸಿಗುತ್ತೆ ಅಂದಾಜು. ಇನ್ನೊಮ್ಮೆ ಕೇಳಿ, ನಾವು ಅಲ್ಲಿಂದ ಬಂದೀವಿ ವ್ಯರ್ಥ. ಮತ್ತೊಮ್ಮೆ ಹೇಳ್ತೀನಿ, ಹುಟ್ಟುಹಬ್ಬ ಅಂತ ನಾಳೆ ಹಾಕ್ಬಿಡ್ತಾರೆ. ನಾನಂತೂ ಹಾಕೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾನು ಯೂಟ್ಯೂಬ್ ಫೇಸ್ಬುಕ್ ಏನು ಮಾಡೋದಿಲ್ಲ, ನಾನು ಟಿವಿ ಫೋಟೋ ಹಾಕೋದಿಲ್ಲ. ನಾನು ಭಕ್ತರೇ ಬೆಳೆಸಿ ಭಕ್ತರ ಉದ್ಧಾರ ಮಾಡ್ತೀರಾ. ಭಾಳ ಸಂತೋಷ. ನಾನು ಹುಟ್ಟುಹಬ್ಬ ಪ್ರಯುಕ್ತ ನಿಮಗೆ ಸಾಧ್ಯವಾದರೆ ಯಾರಿಗಾದ್ರು ಆ ಹೂವಿನ ಥರ ಬದಲು ಆ ಕೇಕ್ ಥರ ಬದಲು ಕೇಕ್ ಅಂತಂದು ಭಾಳ ಬೈದೇ ಬಿಡ್ತೀನಿ. ನಾನು ಕೇಕ್ ಕಟ್ ಮಾಡೋವಾಗ ನಾನು ಅಪ್ಪಟ ಹಿಂದೂ. ನಾನು ನಿಮಗೆ ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಲ್ಲ. ರಾತ್ರಿ 12 ಗಂಟೆ ನಂಗೆ ಹೆಸರಾಗಲ್ಲ. ರಾತ್ರಿ 12 ಗಂಟೆ ಹಾಲು ಕರೆಯಲ್ಲ. ರಾತ್ರಿ 12 ಗಂಟೆ ಸುರು ಹುಟ್ಟಲ್ಲ. ನಿಮ್ಮ ಊಹೆಗಳನ್ನ ನಿಮ್ಮ ಬಣ್ಣದ ಲೋಕನ ನಾವು ಬದಲು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ನಾವು ಮಾತಾಡ್ತಾ ಇರ್ತೀವಿ ಹಿಂಗೆ ಅನ್ನ ಅಂತ ಕೂತ್ಕೊಂಡು ಏನಾದರೂ ಬದಲು ಮಾಡಬೇಕು ಏನೋ ಒಂದು. ನಾನು ಕೆಲವು ಸರಿ ಏನಾಗ್ತದೆ ನಿಷ್ಠುರ ಮಾಡ್ತೀರಿ ನೀವೆಲ್ಲ. ನಾನು ಹೇಳ್ತಾ ಇರ್ತೀನಿ, ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿಂದು ಒಬ್ಬ ಹೇಳ್ತಾರೆ ನಮ್ಮ ಅಪ್ಪನೇ ಸರಿ ಇಲ್ಲ ಅಂತಾನೆ ಬೈಕಂತಾರೆ ನಮ್ಮನ್ನು. ನಾನು 3 ಡಿಗ್ರಿ ಮಾಡಿರ್ತೀನಿ. ಒಂದು ತಾಯಿ ತಂದೆ ಅಂದರೆ ಏನು ಅಂತ ಅವ್ನು ತಿಳ್ಕೊಂಬಿಡು. ಅವನೇನೇ ಓದಿರಲಿ, ಅವನೇನೇ ಡಿಗ್ರಿ ಮಾಡಿರಲಿ, ನಿಮ್ಮ ತಾಯಿ ತಂದೆ ನಿಮಗೆ ಗುರುಗಳು, ದೊಡ್ಡವರು, ಹಿರಿಯರು. ಅವ್ರನ್ನ ಬಗ್ಗೆ ಅವರಿಗೆ ಅನ್ನ ಹಾಕಿ ಅಂತ ಹೇಳ್ತಾ ಇರ್ತೀನಿ ನಾನು. ನೀವು ಯಾವ ಪ್ರತಿಷ್ಠೆಗೆ ಹೌದು. ಎರಡನೇ ಪಾಯಿಂಟ್ ಏನಂದ್ರೆ ನಾವು ಯಾರ ಮನೆಗೂ ಬಗ್ಗೆ ನೋಡಬಾರ್ದು, ಯಾರ ಬಗ್ಗೆನೂ ಮಾತಾಡಬಾರ್ದು. ನಮ್ಮಂತ ಗುಣವಂತ ಇನ್ನೊಬ್ಬರಿಲ್ಲ, ಅಯೋಗ್ಯರಾಗ್ತೀವಿ ನಾವು. ಅರ್ಥ ಆಗಲ್ವಾ? ಮೂರನೇದೊಂದಿದೆ, ಸಾಲ ಮಾಡಿ ಉಂಡು ಕುಟುಂಬನ ಅಯೋಗ್ಯ ಅಂತ ಕರಿತೀವಿ, ಸೋಂಬೇರಿ ಅಂತ ಕರಿತೀವಿ, ಕೈಲಾಗದ್ರು ಅಂತ ಕರಿತೀವಿ. ಸಾಲ ಮಾಡ್ದೇ ನಿಮ್ಮ ಉದಾಹರಣೆ 20,000 ಸಂಬಳ ಬರುತ್ತೆ ಅಂದರೆ 5,000 ಸಾಲ ಮಾಡಿದ್ರೆ ತೀರಿಸ್ಬೋದು. ನೀವು 20,000 ಸಂಬಳ ಬರೋಣ 80 ಲಕ್ಷ ಮನೆ ಕಟ್ಟಿದ್ರೆ ಏನು ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ನಾನು ಸೀಟ್ ಕೊಡಿಸ್ತಾ ಇದ್ದೆ, ಮೋಲ್ಡ್ ಹಾಕಿ ಕೊಡಿ ಅಂದರು. ಅಕ್ಕಿ ಕೊಡಿಸ್ತಾ ಇದ್ದೆ, ಒಳ್ಳೆ ಅಕ್ಕಿ ಕೊಡಲ್ಲ, ಬ್ಲೋಟಕ್ಕಿ ಒಳಗಡೆ ಬೇರೆ ಇದಾವೆ ಅಂದರು. ಆಮೇಲೆ ಟಂಪ ಬಿಡ್ತಾ ಇದ್ದೆ. ಒಬ್ಬೊಬ್ಬರೇ ವ್ಯಕ್ತಿ ಲೇಟ್ ಆಗುತ್ತೆ ಅನ್ನೋರು. ಅಲ್ಲ ತಂಗಿ ಲೇಟ್ ಆಗ್ಬಿಡುತ್ತೆ ಅನ್ನೋರು. ಒಬ್ಬೊಬ್ಬರೇ ಟಂಪ ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಆಲ್ಟಿಂಗ್ ಇದ್ದರೆ ನಿಮ್ಮ ಕಾಡು ಸರ್ಕನಕ್ಕಾಗಲ್ಲ, ನಿಮ್ಮ ಮಕ್ಕಳು ಸಾಕಾಗಲ್ಲ. ಮಗು ತರಲೆ ಮಾಡುತ್ತೆ ಅಂತ ಒಬ್ಬ 3 ಜನ ನಿಲ್ಲಿಸಿ ಕೂತ್ಕೊಂಡು ನಾವು ತರಲೆ ಮಗುನ 11 ಗಂಟೆ ರಾತ್ರಿ ಇವ್ರು ಬಾತ್ರೂಮ್ ಕೊಂಡು ಹೋಗ್ತಾರೆ. ಇನ್ನು ಬೆಳಿಗ್ಗೆ ಇದ್ರೆ ಬೆಡ್ಶೀಟ್ ಹೊಡೆದ್ರೆ ಜಗಳ ಆಡ್ತಾರೆ ಇಲ್ಲಿ. ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಷ್ಟ. ಲೇಡೀಸ್ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಕಾನೂನು ಲೇಡೀಸ್ ಮುಟ್ಟಂಗಿಲ್ಲ. ಲೇಡೀಸ್ ಏನು ಬೇಕಾದ್ರೂ ಮಾಡ್ಬೋದು ಅಂತ ಕಾನೂನು ಇದೆ. ಅಥವಾ ನೀವು ಎಲ್ಲಿಂದಲೋ ಬರ್ತಾರೋಣ, ನಾವು 4:45 ಎದಂತೀವಿ, ಯೋಗ ಮಾಡ್ತೀವಿ, ಉಪವಾಸ ಇರ್ತೀವಿ, ಆಮೇಲೆ ದೇವ್ರು ಕೂಡ್ತೀವಿ. ಸಾಯಂಕಾಲ 6 ಗಂಟೆ ಕ್ಲೋಸ್ ಒಂದು ಮಾಡಿದ್ದೀವಿ. ಈಗ ಮುಂಚೆ 24 hours ಸ್ಟಾರ್ಟಿಂಗ್ ಇತ್ತಿಲ್ಲಿ 6 ಕ್ಲಾಸ್ ಮಾಡಿದ್ದೀವಿ. 6 ಗಂಟೆ ಮೇಲೆ ಉಳ್ಕೊಂಡ್ರೆ ಲೇಟ್ ಆಗುತ್ತಾ, ಬೆಡ್ಶೀಟ್ ಕೊಡಿ, ದಿಮ್ ಕೊಡಿ, ಚಳಿ ಆಗುತ್ತೆ ಅಂತಾರೆ.
ಆಮೇಲೆ ಎಲ್ಲರೂ ಯಾರು ಲೇಡೀಸ್ ಬಂದು ನಮ್ಮ ಮುಟ್ಟಕ್ಕೆ ಬಂದ ಅಂದ್ರೆ ಕಷ್ಟ. ನೀವು ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರ ಕಾನೂನು ಹೆಂಗಿದೆ ಅಂದರೆ ನಾವು ಅನುಭವ ಇದೆ ನನಗೆ. ಅದು ಯಾರು ಸದ್ಯಕ್ಕೆ ಇದುವರೆಗೂ ಲೇಡೀಸ್ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಮ್ಮ ತಂಗಿ ಯಾರು ಕೊಟ್ಟಿಲ್ಲ. ಅದೇ ಒಂದು ತಂಗಿ ಕೊಟ್ಟಿದ್ದು ಭಾಳ ಒಳ್ಳೆ ತಂಗಿ ಅವಳು ಇಲ್ಲ ಚೆನ್ನಾಗಿರಲಿ. ಇನ್ನು ಭಾಳ ಮಂದಿದ್ದೇನೆಂದರೆ ಇದು ಗೊತ್ತಿರುತ್ತೆ ನಿಮಗೆಲ್ಲ. ಇಲ್ಲಿ ಮಕ್ಕಳು ಕರ್ಕೊಂಬತ್ತೀರಾ ಬಸ್ ಫ್ರೆಂಡ್ಸ್ ಫುಟ್ಬಾಲ್ರಿ ಅಂದರೆ ನಿಮ್ಮ ಡೈಪರ್ಗಳು ನಿಮ್ಮ ಮಕ್ಕಳ ಡೈಪರ್ನ ನಿಮ್ಮ ಯಜಮಾನರು ಬಾತ್ರೂಮ್ ನಾವು ಬಾಚಬೇಕು, ಚೇರ್ ಕೊಡಿ ಅಂತೀರಾ. ಹಂಗಾಗಿ ವ್ಯವಸ್ಥೆ ಬೇಡ ಅಂತ ಇಷ್ಟೇ ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ ಇದೆ. ಇನ್ನೂ ಮಿತಿ ಮೀರಾದರೆ 12 ಓಪನ್ ಮಾಡಿ 4 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನೀವು ಕೊಡೋ ಹಣ, ನೀವು ಕೊಡೋ ಪ್ರೀತಿ, ನಾನು ತುಂಬ ನಿಮ್ಮ ಚಿರಋಣಿ. ನಿಮ್ಮ ಪ್ರೀತಿಗೆ, ನಿಮ್ಮ ಗೌರವಕ್ಕೆ. ಯಾರೋ ಬ್ಯೂಟಿಫುಲ್ ಆಗ್ತಾನೆ, ಗುಣವಂತ ಅಂತ ಆಗ್ತಾನೆ, ಒಬ್ಬ ಒಳ್ಳೆ ಹುಡುಗ ಅಂತ, ಒಬ್ಬ ಬೈತಾನೆ ಅಂತ, ಒಬ್ಬ ಲೇಟ್ ಆಗುತ್ತೆ, ಒಬ್ಬ ಲೇಡೀಸ್ ಬಿಡ್ತಾರೆ ಅಂತ ಆಗ್ತಾನೆ, ಒಬ್ಬ ಹೆಂಗಸ್ ಜಾಸ್ತಿ ಬರ್ತಾರೆ ಅಂತ ಆಗ್ತಾನೆ, ಇನ್ನೊಬ್ರು ಗಂಡಸರು ಕಮ್ಮಿ ಇದ್ದಾರೆ ಅಂತಾನೆ ಅವ್ನು ಗಂಡಸರು ತೋರ್ಸ್ಬಿಡ್ತಾರೆ. ನಿಮಗೆ ಗಂಡಸು ಕಾಣಲ್ಲ ಅಂದರೆ ಅವ್ರು ಯಾರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಅಹಂಕಾರನ ಬಿಟ್ಟು ಬನ್ನಿ ಅಂತ. ತಲೆಯಲ್ಲಿ ಕನ್ನಡಿ ಬಂದು ಇಟ್ಕೊಂಡು ಅಹಂಕಾರ ಮಾಡ್ಕೊಂತಿರಲ್ಲ. ಏನೇಳಿ ನಾನು ಅಂತ, ಎರಡು ನನ್ನಿಂದಲೇ ಅಂತ. ಯಾವನಿದ್ದಾನೆ ಹಿಂಗಡೆ ಯಾವನಿರೋದಿಲ್ಲ. ತಲೆ ಮೇಲೆ ಇದೆಯಲ್ಲ ದುರಾಂಕಾರ, 3 ಬಿಟ್ಟರೆ ಉದ್ದಾರ ಆಗ್ತದೆ ನಂತರ. ಅಂದಾದ್ರೆ ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, 10 ಸರಿ ಬಾ 100 ಸರಿ ಬಾ ಅಂದಿಲ್ಲ. ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡು, ದುಡಿಯೋಕೆ ದಾರಿ ಕೊಡಿ ಅಂತ. ಒಳ್ಳೆ ಸಾವು ಕೊಡಿ ಅಂತ ಕೇಳಿ. 23 ದಿವಸ ಒಳ್ಳೆ ಸಾವು ಬಂದೇ ಬರುತ್ತೆ. ಒಳ್ಳೆ ಸಾವು ಸಾಯಿರಿ ಅಂತ ಕೇಳ್ರಿ. ಅದಾಗತ್ತಾ? ರೋಡಲ್ಲಿ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಇದು ಮಾಡಿ ಸಾಯಬೇಡಿ. ಅಂದಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಮತ್ತೊಂದು ಸರಿ ಹೇಳ್ತಾ ಇರ್ತೀನಿ, ಯಾರು ಬರ್ತೀರಾ ಬರೋಕ್ಕೆ ಮುಂಚೆ ನಿಮ್ಮ ಮನೆಗೆ ನಿಮ್ಮ ಅಹಂಕಾರವನ್ನು ಇಟ್ಟು ಬನ್ನಿ. ಬೈ ಚಾನ್ಸ್ ಮತ್ತೆ ತಾಮಂದಿನ ಚಪ್ಪಲಿ ಬಿಡದೆ ಹಾಕ್ಬಿಟ್ಟಿರಿ, ಹೋಗೋ ತಗೊಂಡೋಗ್ರಿ, ಬೇಕಾಗುತ್ತೆ ನಿಮಗೆ, ನಾವು ಇಕ್ಕಣೋದಿಲ್ಲ. ಅಂದಾದ್ರೆ ನೀವು ಯಾರು ಎಲ್ಲಿಂದ ಬಂದಿರೋ ಅಂತ ನಾವು ಯಾರು ಕೇಳೋದಿಲ್ಲ. ಇದೊಂದು ಬಿಡ್ಬೇಕು ದಯವಿಟ್ಟು. ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ, ಇದೆ ನೀವು 1 ನಿಮಿಷ ದೇವಸ್ಥಾನ ಮುಂದೆ ಕಾಯೋದಿಲ್ಲ. ಅದಕ್ಕೆ ಕೆಲವು ಕಡೆ ಎಲ್ಲ ಪ್ರೋಗ್ರಾಮ್ಗಳು ಕಾಯ್ತೀರಿ. ಅಲ್ಲಿ ನಿಮ್ಮ ನೋಡ್ಬೇಕು, ನಿಮ್ಮ ಚಂದವ. ಈಗ ಮೊನ್ನೆ ನೋಡ್ಬೇಕಂತ ಯಾರೋ ಒಬ್ರು ಬಂದಿದ್ರು, ಈಗ ತೋರಿಸ್ತಿ ಯಾರೋ ಬಂದಾರೆ ಅಂತ. ಎಲ್ಲ ಓಡು, ಸೆಲ್ಫಿ ಓಡು. ನಾ ಮನೆಗೆ ಹೋದೆ. ನಿಮ್ಮ ಅಪ್ಪ ಅಮ್ಮನ ಸೆಲ್ಫಿ ತಾಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣ ಕಲಿಸಿ, ನಿಮ್ಮ ಗಂಡುಗಳಿಗೆ ಒಳ್ಳೆ ಹೆಂಡತಿರಾಗ್ರಿ, ನಿಮ್ಮ ಹೆಂಡತಿರು ಒಳ್ಳೆ ಗಂಡುಗಳಾಗ್ರಿ, ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಮಕ್ಕಳಾಗ್ರಿ, ಒಳ್ಳೆ ಮಕ್ಕಳಿಗೆ ಒಳ್ಳೆ ಅಪ್ಪ ಅಮ್ಮಗಳಾಗ್ರಿ. ದಯವಿಟ್ಟು ಅದೇ ನಾನು ನಿಮ್ಗೆ ಬೇರೇನಲ್ಲ. ಒಳ್ಳೆ ಸಂಸ್ಕಾರವಂತರನ್ನ ಯಾರಂತ ಸಂಸ್ಕಾರವಂತರು ಅಂದರೆ ಜನ ಮಧ್ಯೆ ನಮ್ಮ ಮಣ್ಣು ನಿಂತ್ಕೊಂಡ್ರೆ, ಜನ ಮಧ್ಯೆ ಗಲಾಟೆ ಮಾಡಿ ನಿಂತ್ಕೊಂಡ್ರೆ ಸಂಸ್ಕಾರವಂತ ಅಂತ ಕರೀತಾರೆ. ಕರೆಕ್ಟಾಗೋಣ. ಈಗ ಫೋನ್ ಬರುತ್ತೆ, ಯಾರಿಗಾರೊಬ್ರು ನಿಮಗೆ ಫೋನ್ ಬರೋ ಸಹಜ. ಇವತ್ತಿನ ಕಾಲ ಫೋನ್ ಇದ್ದೇ ಇದೆ. ದೇವಸ್ಥಾನದೊಳಗೆ ಮಾತಾಡಿ ಎಷ್ಟು ಸೆಕೆಂಡು ದೇವಸ್ಥಾನ ಎತ್ತಿ, ನಿಮ್ಮ ಮನೆ ಕೀಯಲ್ಲಿದೆಯೋ, ನಿಮ್ಮ ಅಪ್ಪ ಅಮ್ಮನೋ, ನಿಮ್ಮ ತಮ್ಮನೋ, ತಂಗಿನೋ, ಗಂಡ ನಿಂತು ಮಾಡ್ತೀರಿ. ಅಡ್ರೆಸ್ ಹೇಳಿ, ಮೆಲ್ಲಕ್ಕೆ ಲೌಡ್ ಸ್ಪೀಕರ್ ಆಫ್ ಮಾಡಿ ಕಟ್ ಮಾಡಿಡಿ. ತುಂಬ ಅರ್ಜೆಂಟ್ ಇದೆಯಾ ಮೊಬೈಲ್ ಅವಶ್ಯ ಮಾಯಮರಿಕ ಹೋಗ್ರಪ್ಪ. ನಾವು 5 ಜನ ಕಾಯ್ತಾ ಇರ್ಬೇಕು. ಚಪ್ಪಲಿ ಉದಾಹರಣೆ ಚಪ್ಪಲಿಯಲ್ಲಿ ಎಷ್ಟು ಜನ ಪುಣ್ಯಾಪ ಬರಕಾಲ ಬರ್ತಾರೆ, ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ. ಅಲ್ಲಿ ಚಪ್ಪಲಿ ಬೋರ್ಡ್ ಹಿಂದ್ಗಡೆಗಿಂತ ಯಾರು ಮುಂಚೆ ಬಿಡೋದೆಲ್ಲ. ಆಮೇಲೆ ಒಳಗಡೆ ಮೊಬೈಲು. ಆಮೇಲೆ ಮೊನ್ನೆ ಬಿಡೋದು ತಂಗಿ ಏನು ಫೋನ್ ಮಾತಾಡೋಂಗಿಲ್ವಾ ಅಂತಾರೆ, ಆಫ್ ಮಾಡುವ ಫೋನ್ ಆಫ್ ಮಾಡುವ ಅಂದೆ. ಆಯ್ತಾ? ಹಿಂಗಾಗಿ ಜನ ಕಂಪ್ಲೇಂಟ್ ಕೊಡ್ತಾರೆ. ಭಾಳ ಬೇಜಾರಾಗೋ ಸಂಗತಿ ಏನಂದರೆ ಒಬ್ಬ ಇಲ್ಲಿ ಮಾಡಿಬಿಟ್ಟಿದ್ದ, ಮಾಡಿಯಲ್ಲಪ್ಪ ಅಂತ ನನ್ನ ತಮ್ಮ ಒಂದು ಏಟಿಂಗ್ ಅಂದ. ಅವನು ಕಂಪ್ಲೇಂಟ್ ಕೊಟ್ಟು ರಾತ್ರಿ ಉಂಟು ಬೆಳೆಸೋಡಕ್ಕೆ ಬೆಳೆಯೋ ಏನಂತ ಕಂಪ್ಲೇಂಟ್ ಕೊಟ್ಟ, ನಮಗೆ ಜಾತಿ ನಿಂದನೆ ಮಾಡಿರುವಂಥ. ಬಟ್ ನಡೀಲಿಲ್ಲ ಜಾತಿ, ಯಾಕಂದ್ರೆ ಇಲ್ಲಿ ಎಲ್ಲ ಜಾತಿ ಇದ್ದಾರೆ, ಪ್ರತಿಯೊಂದು ಜಾತಿನ ತೆಗಿದ್ದಾರೆ. ಹಂಗಾಗಿ ನಡೀಲಿಲ್ಲ ಕೇಸ್. ಇಲ್ಲ ಕೇಸ್ ಬಿಡೋದು. ಈಗ ಸಂಘ ಲೀಡ್ರುಗಳು, ಈಗ ನಾವು ಗೌಡ್ರು, ನಾವು ಒಗ್ಗಟ್ಟಿರ್ಬಿಟ್ಟು ನಾವು ಬರೀ ಎಣ್ಣೆ ಹೊಡೆಯೋಕ್ಕೆ ಬಿಡಿಸೋದಕ್ಕೆ ಇದು ಒಗ್ಗಟ್ಟು. ನಾವು ನಮ್ಮಲ್ಲಿ ಸಂಘ ಇಲ್ಲ, ಇನ್ನು ಬೇರೆ ಎಲ್ಲ ಸಂಘ ಕಟ್ಕೊಂಡಿರ್ತಾರೆ. ಅಲ್ಲಿ ಸಂಘರು ಬರ್ತಾರೆ. ನಿಮ್ಮ ಅಪ್ಪ ಅಮ್ಮನ ಹೀರೋ ಮಾಡ್ಕೊಳ್ರಪ್ಪ. ಆಮೇಲೆ ಎಲ್ಲರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಗಲಾಟೆ ಮಾಡೋದು ಬಿಡಿ. ನಂದೊಂದು ಸಣ್ಣ ವಿನಂತಿ, ಸಾಕಷ್ಟು ಜನ ನನಗೆ ಗೊತ್ತಿರೋ ಸಾಕಷ್ಟು ಜನ ನಮ್ಮ ದೇವಸ್ಥಾನಗಳು ಸುಮಾರು, ನಾನು ಒಬ್ಬನೇ ಇಲ್ಲ, ಸುಮಾರು ಜನಗಳು ದೇವಸ್ಥಾನಗಳನ್ನ ಸ್ಟಾಪ್ ಮಾಡಿ ಜನಸೇವೆ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಅದರಲ್ಲಿ ಕೈಕಾಲು ತಿಕ್ಕರು ಭಾಳ ಜನ ಕಮ್ಮಿ ಮಾಡಿದ್ದಾರೆ. ಉದಾಹರಣೆ ನಮ್ಮ ಗುರುಗಳೇ ಕಮ್ಮಿ ಮಾಡಿದ್ದಾರೆ. ನಾನೊಬ್ಬ ಕ್ಲೀನರ್, ನನಗೊಬ್ಬ ಡ್ರೈವರ್ ಇದ್ದ ನಮ್ಮ ಅಣ್ಣಂಗೆ. ಅವನು ಕೈಕಾಲು ಯಾರಾಯಿದ್ರು ತಿಕ್ಕನು. ಒಂದು ಹುಡುಗಿ ಕೈಕಾಲು ತಿಕ್ಕೊಂಡು ಬೆಳಗ್ಗೆ ತಿಕ್ಕೊಂಡು ಕೈಕಾಲು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವನೊಂದು 2.5 ತಿಂಗಳು ಜೈಲಿಗೆ ಬಂದ. ಅದಕ್ಕೆ ನಾನು ಅವತ್ತಿಂದ 9 ತಿಂಗಳ ಹಿಂದೆ ಬಂದು ನನಗೆ ಹೇಳ್ದ, ರಾಮು ಹಿಂಗೆ ನೋಡು ಇದೆ ಮ್ಯಾಟ್ರು ಅಂದ. ಅವತ್ತಿಂದ ನಾನು ಹೇಳ್ಬಿಟ್ಟು ಕರೆಕ್ಟ್ ಬರೋದೇ ಇಲ್ಲ. ಯಾರನ್ನು ಮುಟ್ಟ. ಅದ್ರೂ ಮೊನ್ನೆ ಅಮಾವಾಸ್ಯೆ ವಿಚಿತ್ರವಾಗಿ ಒಂದು 4 ಜನಕ್ಕೆ ಹುಷಾರು ಮಾಡಿದೆ, ಮಾಡಬಾರಿತ್ತು. ಅದ್ರೂ ಒಬ್ಬ ಅಣ್ಣ ಬಂದಿದ್ದ, ಅವ್ರ ಅಣ್ಣ ಮಗಳು ಹಿಂಗೆ ಕತ್ಬೇಕು ಬಿದ್ದೋಗಳು, ಚಿಕ್ಕ ಹುಡುಗಿ ಅಂತ ಮುಟ್ಟಿದೆ. ಅವ್ರ ಸಲ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಂಗಾಗಿ ನಮ್ಮ ಜನಗಳು ಹೊಡ್ರಕ್ಕಂತಾರೆ, ಬೇಜಾನ ಟೆನ್ಷನ್ ಮಾಡ್ತಾರೆ ಅಂತ ಅಲ್ಲ. ಅಂದಾದ್ರೆ ಗುರುಗಳಿಲ್ಲ ಅಲ್ಲಿ. ನಾನು ಅದಕ್ಕೆ ಒಂದು ತೀರ್ಮಾನ ಮಾಡಿದ್ದೀನಿ. ಇವತ್ತು ನಾಳಿಂದ ಕಟ್ಬಿಡಪ್ಪ, ನಾಳೆ ಗೌರವ ಕೊಡೋಣ. ಗೌರವ ಸನ್ಮಾನ ಅಂದ್ರೆ ಪಟಾಕಿ ಹೊಡ್ಕೊಂಡು ಕುಣಿದಾಡೋದು ಬೇಡ. ಯಾಕೆಂದ್ರೆ ನಾವು ಪಟಾಕಿ ಹೊಡೆಯೋಕೆ ಮುಂಚೆ ಯೋಚನೆ ಮಾಡಬೇಕು, ಯಾರೋ ಬಾಣ್ತಿಯರು ಮಲಗಿರ್ತಾರೆ, ಬಸ್ಸೆನ್ಸಿ ಮಲಗಿರ್ತಾರೆ, ವಯಸ್ಸಾರು ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ, ಅಜ್ಜಾಜಿ ಮಲಗಿರ್ತಾರೆ ಅಂತ. ಏನ್ರಿ ಅಜ್ಜಾಜಿ ಮಲಗಿರ್ತಾರೆ ಅಂತ ತುಂಬ ಯೋಚನೆ ಮಾಡಬೇಕು. ಮಾಡ್ಬೇಕಾ ಬೇಡವಾ? ತುಂಬ ಯೋಚನೆ ಮಾಡಬೇಕು. ಗೊತ್ತಿಲ್ಲ ಅಂದರೆ ಯಾರೇ ಬಂದು ದಿವ್ಯಾ ಅಲ್ಲಿ ನಿತ್ತಾಳೆ, ಅವಳು ದಿವ್ಯಾ ಅಂತ ನೋಡಿ, ಚಿಕ್ಕ ಹುಡುಗಿ 5ನೇ ಕ್ಲಾಸ್ ಎಡಿಟ್ ಮಾಡ್ತಿದ್ದಾನ. ಅವರಪ್ಪ ಸ್ವಲ್ಪ ಮಾತನಿಸ್ಕೊಂಡಿತ್ತು, ತುಂಬ ದೇವ್ರ ಬಗ್ಗೆ ಮಾತಾಡಿ. ಅಲ್ಲಿದ್ದಾರೆ ನನ್ನ ತಂಗಿ. ಅಲ್ಲ ತಂಗಿ, ಕನಕಪುರ ರೋಡ್ ಆಗ್ರ ನಮಗೆ ಜಾಗ ಕೊಟ್ಟ ಅಂತ, ನಮ್ಗೆ ಅನ್ನ ಆಗ್ತಂತಾರೆ. ಒಂದ್ಸರಿ ಕಾಸು ಹಾಕ್ಬಿಟ್ಟು ಅವನ ಊಟ ಮಾಡ್ಕೊಂಡು ನಾನು. ಅವರ ದೊಡ್ಡಮ್ಮ ಮನೆಗೆ ನನಗೆ 4 ವರ್ಷ ಪ್ರತಿ ಅಮಾವಾಸ್ಯೆ ನನಗೆ ಒಬ್ಬನಿಗೆ ಅಲ್ಲ
ಈ 1000 ಜನಕ್ಕೆ ಅನ್ನ ಹಾಕೋರು, 1000 ಜನಕ್ಕೆ ಪ್ರತಿ ಅಮ್ಮ ನೀವು ಹಾಕಲ್ಲ, ಅವ್ರು ಹಾಕೋರು ದೇವಸ್ಥಾನ. ನಾನು ನನಗೆ ಆಲ್ಟಿಂಗ್ ಇಲ್ಲ, 8 ಮೇಲೆ ಬರ್ಕೊಂಡು ಕುಡಿವಾಗ ಕನ್ನಡ ಮನೆಗೆ ಆಗ್ರಿಗೆ ಹೋಗ್ತಾ ಇದ್ದೆ, ಅಲ್ಲಿ ಅಮಾವಾಸ್ಯೆ ರಾತ್ರಿ ಊಟ ಹಾಕೋರು, ಅವ್ರು ಬಂದಿದ್ದಾರೆ. ಆ ಹುಡುಗಿ ವಿಡಿಯೋ ಮಾಡ್ತಿದ್ಲು. ಜನ ಹೆಂಗಂತಾರೆ, ಹೆಂಗೆ ಕರೆಂಟ್ ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಸರಿ, ಎಲ್ಲರನ್ನೂ ಕರೆದು ಸನ್ಮಾನ ಮಾಡೋದು ಬೇಡ, ಗೌರವ ಕೊಡೋಣ. ಗೌರವನೇ ಬೇರೆ, ಸನ್ಮಾನನೇ ಬೇರೆ. ಪಟಾಕಿ ಹೊಡೆದ್ರೆ ಈ ಜನ ಏನ್ಕೊಂಬಿಟ್ಟಾರೆ ಈಗ ಅಂದರೆ ಜಾತ್ರೆಗಳಲ್ಲೂ ಪಟಾಕಿ ಹೊಡಿತಾರೆ. ಈಗ ಪಟಾಕಿ ಹೊಡೆದಿಲ್ಲ ಅಂದರೆ ಅವ್ರಿಗೆ ಹೆಸರು ಬರೋದಿಲ್ಲ. ಉದಾಹರಣೆ ನಮ್ಮೂರಾಗ ನನ್ನ ಮಣ್ಣೆ ಬಡಮ್ಮ ಹೊಡಿತಾನೆ, ಇಲ್ಲಿ ಹೊಡಿಬಡೆ ಕಳ್ಳ ಅಂತ ಹೊಡಿತಾನೆ. ಅವ್ನು ಏನೋ ಅಂತಾರೆ ಪಟಾಕಿ ಹೊಡೆದಿದ್ದು ತೋರ್ಸೋಣಕ್ಕೋಸ್ಕರ. ಇಲ್ಲಿ ನಿಮ್ಮ ಊರಾಗೆ ದೇವಸ್ಥಾನ ಮುಂದೆ ಪಟಾಕಿ ಹೊಡೆಯೋ ಬದಲು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಏನು ಮಾಡ್ತೀರಾ, ನಿಮ್ಮೂರು ಜಾತ್ರೆಗಳು ಬದಲು ಪಟಾಕಿಗಳು ಡಮ ಅನ್ಸೋ ಬದಲು ಊಟಕ್ಕೆ ವ್ಯವಸ್ಥೆ. ಹೆಸರು ಕಣ್ಣು ಹೋಗುತ್ತೆ, ಕೈ ಹೋಗುತ್ತೆ, ದಯವಿಟ್ಟು ಊಟಕ್ಕೆ ವ್ಯವಸ್ಥೆ ಮಾಡಿ. ಇನ್ನು ಮುನ್ಸಿಪಾಲ್ಟಿ ಎಲ್ಲರನ್ನೂ ಕರೆದು ಸನ್ಮಾನ ಮಾಡೋಕ್ಕಲ್ಲ. ಅಣ್ಣಾಜಿ ಒರೇ ಅವ್ರ ನಿಮಿಷ ಇರ, ಅಣ್ಣಾಜಿ ಒರೇ ಅವ್ರ ನಿಮಿಷ ಇರು, ಅಪ್ಪಡೇ ಇರು. ಎಲ್ಲರನ್ನ ಕರೆದು ಒಬ್ಬೊಬ್ಬರನ್ನೇ ಸನ್ಮಾನ ಮಾಡೋಕ್ಕಾಗೋದಿಲ್ಲ. ಮೂಲತಃ ತಮ್ಮ ಏನು ಕೆಲಸ ಮಾಡ್ತೀಯಾ? ಅದು ಬನ್ನಿಯಪ್ಪ. ಹಾಂ, ಶಿವಮೊಗ್ಗದಲ್ಲ? ಹಾಂ, ಮಾನರ ಪಾಲಿಕೆ. ನಾನು ಲೇಬರ್ ಅಟೆಂಡರ್ ಆಗಿದ್ದೆ. ಈಗ ಪೂರಕರ್ಪುರ ಮೇಸ್ತ್ರಿ ಆಗಿದ್ದೀನಿ. ಈಗ ಅದೇ ಬರ್ಬೇಕಾದ್ರೆ ಗಾಡಿಯಲ್ಲಿ ನಾಯಿ ಅಡ್ಡ ಬಿದ್ದು ಗಾಡಿ ಪಟ್ಟಿಯಾಗಿ ಇದಾಗಿತ್ತು. ಅಮ್ಮನ ಬೇಡ್ಕೊಂಡ್ಮೇಲೆ ಚೆನ್ನಾಗಿದೆಯಾ? ಪೌರ ಕಾರ್ಮಿಕರು ಮನಸ್ಫೂರ್ತಿ ದಯವಿಟ್ಟು ಎಲ್ಲರನ್ನ ಸನ್ಮಾನ ಮಾಡೋಕ್ಕಲ್ಲ. ಅಣ್ಣ ಅಥವಾ ಒಂದು ಅಂತರ ಶಾಪಲ್ಲಿ ಅಂತರ ಕೊಡ್ತೀನಿ. ಬಿಡಿ, ಇಲ್ಲೇ ಬಿಡು ತಮ್ಮ. ನೀನು ತಮ್ಮನ ಅಣ್ಣನ ಗೊತ್ತಿಲ್ಲ. ಎಲ್ಲಿದೆ ಶಿವಮೊಗ್ಗದಲ್ಲಿ? ಗೌರ್ಮೆಂಟ್ ಕೊಟ್ಟರು ಸರ್. ಹಾಂ, ನಾನು ನೋಡಿದ್ದೆ ಯಾವ ಥರ 8 ವರ್ಷ ನಿಮ್ಮೂರು ಇದ್ದೀನಿ ನಾನು. ಬೆಳಗಟ್ಟೆ ಬ್ರಾಂಡಿ ಸೆಟ್ ಬಂದಿದ್ದು ನಾನು, ಅಣ್ಣನಗರ. ಅಲ್ಲಿಂದ ಸಿಟಿ ಬಸ್ ಡ್ರೈವರ್ ನಾನು. ಅದಾಗತ್ತಮ್ಮ, ಇದನ್ನು ನಿಮ್ಮ ಮನೆಯವ್ರು ಬಂದ್ಯಾರ ಹಿಂಗಿ, ಇದು ನಿಮ್ಮ ಮದುವೆ ನಿನ್ನೆ ಕಟ್ಟು ಆಯ್ತಾ? ಒಂದ್ಸರಿ ಪೌರ ಕಾರ್ಮಿಕರಿಗೆ ಮನಸ್ಫೂರ್ತಿಯಾಗಿ ಗೌರವ ಕೊಡೋಣ. ಎಲ್ಲರನ್ನೂ ಕರೆದು ನಾನು ಸನ್ಮಾನ ಮಾಡೋಕ್ಕಾಗಲ್ಲ. ನಳ್ಳಿ ಶಿರಮ್ಮ ಬರೋಂತ ಅರ್ಜೆಂಟ್ ಇದ್ರೆ ಒಂದು ಕೂತಿರೋ ಅರ್ಜೆಂಟು. ಹಾಂ, ಅವೇನು ಮಾಡೋಕ್ಕಾಗಲ್ಲ ನೋಡ್ರಣ್ಣ. ನಿಮ್ಮ ಹೆಂಡ್ತಿನ ಅಲ್ವಾ? ಪಕ್ಕನ ಡೌಟ್ ಇದೆ. ಮಕ್ಕಳ ತಂಗಿ, ಇದು ಹಣ್ಣು ಮನೆ ಕಾಣಿಕೆ. ಇದು ನೀವು ಹಬ್ಬವನ್ನು ಮಾಡ್ಕೊಬೋದು. ತಮ್ಮನಿಗೆ ಯಾವುದೇ ಕಾಯಿಲೆ ಬರದಿರಲಿ ಅಂತ ಕಟ್ತೀನಿ. ಸಪೋಸ್ ಕೂತ್ಕೊಂಡು ಮಾತಾಡ್ತೀನಂತೆ. ಅಲ್ಲಿ ಕಾಲು ಗಾಯ ಹುಷಾರಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಂಗೆ ಮೈಕಲ್ಲಿ ಹೇಳ್ಕೊಂಡಂತೆ. ಇನ್ನು ನಮ್ಮ ದೇವಸ್ಥಾನದ ನೀವೆಲ್ಲ ಸ್ಟಿಕ್ಕರ್ ನೋಡಿರ್ತೀರ ಸಾಮಾನ್ಯವಾಗಿ. ಆ ಸ್ಟಿಕ್ಕರ್ನ ಮಾಡೋಂಥ ಪುಣ್ಯಾತ್ಮರು ಇವರು ಮೂಲತಃ ಬೆಂಗಳೂರವರು. ಸರಿ, ಜೋರ ಒಂದು ಕ್ಲಾಸ್ ಹಾಕೋಣ. ನಾನು ಹೇಳ್ತಾ ಇರ್ತೀನಿ, ಈ ದೇವಸ್ಥಾನ ಬೆಳೆಯೋಕ್ಕೆ 1000 ಜನ 100 ಜನ ಕಾರಣ ಕರ್ತಿದ್ದಾರೆ ಅಂತ. ಯೂಟ್ಯೂಬ್ ಮಾಡೋರು, ವಿಡಿಯೋ ಮಾಡೋರು, ಎಡಿಟ್ ಮಾಡೋರು, ಲೈಕ್ ಮಾಡೋರು, ಲೈವ್ ಮಾಡೋರು, ಬ್ಯಾಡ್ ಮೆಸೇಜ್ ಮಾಡೋರು, ಕೆಟ್ಟ ಮಾತಾಡೋರು ಎಲ್ಲರೂ ಸೇರಿ ಒಂದು ದೇವಸ್ಥಾನ ನಡೀತಾ ಇದೆ. ಇಲ್ಲಿ ಜಾತಿನಿಂದ ನಿರ್ಬಂಧದಿಂದ ಇರೋದಿಲ್ಲ. ಹಂಗಾಗಿ ನಮ್ಮ ಮಣ್ಣು ವರ್ಷ ನಿಮ್ಮ ಕೈ ಇದ್ರೆ ಇದಾವ, ಕೈ ಇದಾವ, ಸಾಯಂಕಾಲಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಹಾಕಿ ಸಾಯಂಕಾಲ ಇರುತ್ತೆ ಅಲ್ಲ, ಬರುತ್ತೆ ಪಾರ್ಸಲಲ್ಲಿ ಹಾಕಿ. ಹಾಕಲ್ಲ, ಅದಕ್ಕೆ ಹಾಕೊಂತ ಕಟ್ಟಮ್ಮ, ಹಂಗಾರ ಹಾಕ್ಲಿ ಅಂತ. ಸಾಯಂಕಾಲಕ್ಕೆಲ್ಲ ಪಾರ್ಸಲ್ ಬರುತ್ತೆ. ಕ್ಲಾಸ್ ಹಾಕ್ರು ಹಾಕಲ್ಲ. ಇದು ಸಂಪೂರ್ಣ ಗೌರವ. ಹಣ ಖಾಲಿಗಳು ಮಾತ್ರ ಬರೋಣ. ತಂಗಿಯರ ನಂಗೆ ಅಭಿಮಾನಿಗಳು ಅಂತ ನೀವು ನನ್ನ ತಂಗಿಯರು. ತಂಗಿ ಬೈಕ್ ಅಂತೀಯಾ? ನಿಮ್ಮ ತಾಯಿ ಕೊಡಪ್ಪ, ನಿಮ್ಮ ತಾಯಿ ಕೊಡಿ. ಏನು ಸೇರ್ಬೇಕಾ? ಮಗು ಹೋಗ್ಬೇಕಾ? ಆರಾಗಿ ಖಾಲಿ ಬಿಡೋಣ. ದೊಡ್ಡ ಸೇರಲ್ಲ ಕಟ್ಟಮ್ಮ. ಹಾಂ, ಚಿಕ್ಕಪ್ಪನು ಕರೆಕ್ಟಾ? ಒಂದು 2 ನಿಮಿಷ ಒಂದು ಒಳ್ಳೆ ಡಿಕಾಷನ್ ಕುಡಿಯೋಣ. ನಮ್ಮ ಮಾಡ್ಕೊಂಬರ್ತೀನಿ.